ಫಸ್ಟ್ ಹೋಗ್ಬಿಟ್ಟು ನಾನು ಈ ವಿಷಯನ ನಮ್ಮ ಅತ್ತೆಗೂ ನನ್ನ ನಾದ್ನಿಗೂ ಮುಟ್ಟಿಸ್ಬಿಡ್ಬೇಕು. ಇಲ್ಲ ಅಂತಂದ್ರೆ ಅದು ದರಿದ್ರದೊಳ ಅವಳಲ್ಲ ಅವಳು ಏನು ಬೇಕಾದ್ರೂ ಮಾಡ್ಬಿಡ್ತಾಳೆ ಶಾರದಿ. ದುಡ್ಗೋಸ್ಕರ ದುಡ್ಡಿನ ತಿಕ್ಲತ್ ಬಿಟ್ಟೈತೆ ಅವಳಿಗೆ. ದುಡ್ಡು 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 ಅಂತ ಏನು ಸತ್ ಮೇಲೆ ಎದೆ ಮೇಲೆ ಒತ್ಕೊಂಡು ಹೋಯ್ತಾಳ ಅವಳು. ನೀನು ಎದೆ ಮೇಲೆ ಒಳಗೆ ಎಳ್ಕೊಂಡು ಹೋಯ್ತಾಳ. ಫಸ್ಟ್ ಹೋಗ್ಬಿಟ್ಟು ನಾನು ಹೇಳ್ಬಿಟ್ಟು ಬರ್ಬೇಕು ನಮ್ಮ ಅತ್ತೆಗೂ ನನ್ನ ನಾದ್ನಿಗೆ. ಯಪ್ಪ ಇಲ್ಲ ಅಂತಂದರೆ ಅಷ್ಟೇ ಕತೆ ಮುಗೀತದೆ. ಅಯ್ಯೋ ಈ ಸರೋಜಿ ಬೇರೆ ಗಂಡನ ಮೇಲೆ ಜಗಳಕ್ಕೆ ಹೋದ್ಲು. ಮೊದಲು ಈ ವಿಷಯನ ಹೇಳ್ಬಿಟ್ಟು ಅಲ್ಲೋಗಿ ಜಗಳನ ಬಿಡಿಸ್ಬೇಕು. ಎಲ್ಲ ಈ ದೆಯ್ಯದಿಂದನೇ ಆಗಿದ್ದು. ಫಸ್ಟ್ ಹೋಗನಿರು. ಅತ್ತೆ 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 ಯಾಕವ ಪದ್ದಿ ಬಾ. ಅದೇ ಕಿಚೆ ಕಡೆ ನಿಂತ್ಕೊಂಡು ಒಳಕತ್ತಿದ್ಯಲ್ಲ ಸುಮ್ಕೇನಿಯ ಬಾ ಒಳಗಡಿಕೆ. ಓ ಮಂತಕ್ಕೆ ಬರಲಿಲ್ಲ ಅಂತ ಹೇಳ್ಬಿಟ್ಟು ಕೇಳಕ್ಕೆ ಬಂದ. ನೀನು ಏನವ ಮಾಡಲಿ ಅವಳಂತೂ ಎಲ್ಗೂ ಬರೋಕ್ಕಿಲ್ಲ. ನಾನು ಅದಕ್ಕೇನೆಯ ಇಲ್ಲೇ ಇದ್ಬಿಟ್ಟು ಸಿ ಮಗಳನ್ನ ನೋಡ್ಕೊಳನಿ ಅಂತ ಹೇಳ್ಬಿಟ್ಟು ಇಲ್ಲೇ ಇವನಿ. ಇನ್ನೇನು ಅವಳಿಗಿನ ಯಾರವ ದಿಕ್ಕು, ಇನ್ನು ಯಾರು ನೋಡ್ಕೊತಾರೆ ನೋಡ್ದಲ್ಲ ಆ ಶಾರದಿನಿ ಆ ಪಟ್ಟಿ ನೋಡ್ಕೊತಾಳೆ ನನ್ನ ಮಗಳನ್ನ ಅಂತ ಹೇಳ್ಬಿಟ್ಟು ಮೊದಲೇ ಮಗುನೆಲ್ಲ ಕಳೆದ ಕಿಳ್ದಾಕ್ಬಿಟ್ಟಿದ್ಲು ಇವಳು. ಆಮೇಲೆ ಇನ್ನು ಮತ್ತೆ ಇನ್ನೊಂದು ಕಿತ್ತೆನ ಕಳೆದಾಕ್ಬಿಟ್ರೆ ಕಷ್ಟ ಆಯ್ತದೆ ಅಂತ ಹೇಳ್ಬಿಟ್ಟು ನಾನು ಇಲ್ಲೇ ಇದ್ದೀನಿ. ನೀನೇನು ಚಿಂತೆ ಮಾಡಬೇಡ ಹೋಗು. ಇನ್ನೂ ಒಂದೆರಡು ದಿನ ಇಲ್ಲೇ ಇದ್ಬಿಟ್ಟು ಆಮೇಲೆ ಇನ್ನು ನೆಟ್ಟು ನಿಮ್ಮ ಮನೆಗೆ ನೀವು ಬತ್ತೀನಿ ನಾನು, ಸರಿನೇ? ಅಯ್ಯೋ ಅತ್ತೆ ಅದಲ್ಲ ಅತ್ತೆ, ನಿನ್ಗೇನೋ ಬ್ಯಾರೆ ವಿಷಯ ಹೇಳ್ಬೇಕಿತ್ತು ನಾನು. ಬ್ಯಾರೆ ವಿಷಯನಾ? ಬ್ಯಾರೆ ವಿಷಯ ಏನು ಹೇಳ್ಬೇಕಿತ್ತು? ಏನು ವಿಷಯ? ಏನಾರು ಅರ್ಜೆಂಟ್ ವಿಷಯವಾ? ಅಲ್ಲ ಏನಾರ ತೊಂದರೆ ಗಿಂದ್ರೆ ಇರೋದಾದ್ರೆ ಸರಣ ಅಂತ ಹೇಳ್ಬಿಡು. ಏನೋ ಒಂದು ಮಾಡೋದಾಯ್ತು. ನೀನು ಬಂದು ಹೇಳ್ತಿದ್ಯಾ ಅಂದರೆ ಎಲ್ಲ ನ್ಯಾಯವಾಗಿ ಇರ್ತದೆ, ನೆಟ್ಗೆ ಇರ್ತದೆ. ಅದೇನು ವಿಷಯ ಅಂತ ಹೇಳ್ಬಿಟ್ಟು ಹೇಳು. ಅತ್ತೆ ನಾನು ಈ ವಿಷಯನ ಸುಮಂಗೂ ಹೇಳ್ಬೇಕತ್ತೆ. ನನ್ನ ನಾದ್ನಿಗೂ ನಿಮ್ಮ ಮಗಳು ಮುಂದೆನೇ ಈ ವಿಷಯ ಎಲ್ಲನೂ ಹೇಳ್ಬೇಕು. ಇಲ್ಲ ಅಂತಂದ್ರೆ ಆಗಕ್ಕಿಲ್ಲ. ಥೂ ಏನತ್ತೆ, ನಾನು ಅವತ್ತೇ ಹೇಳ್ದೆ ಇವಳು ಸುಮಂಗೆ ಬ್ಯಾಡ ಮನೆಗಿರ್ಸ್ಕೊಬೇಡ, ಶಾರದಿನ ಮನೆಗಿರ್ಸ್ಕೊಬೇಡ ಅಂತ ಹೇಳಿದ್ರೆ ಏನಾಗಕ್ಕಿಲ್ಲ ಬುಡದ್ಕೆ ಅಂತ ಹೇಳ್ಬಿಟ್ಟು ಮನೆಗಿರ್ಸ್ಕೊಬಿಟ್ಟು ಇವಾಗ ತನ್ನ ಮಗುನ ಪ್ರಾಣ ನೆನೆಯ ಕಳಿಯೋಕ್ಕೆ ರೆಡಿ ಆಗ್ಬಿಟ್ಟಿದ್ಲು ಈ ಸುಮ. ನಿಮ್ಮ ಮಗಳು ಮೊದಲು ಉಗುತ್ತು ಬುದ್ಧಿ ಹೇಳ್ಬೇಕು. ನಾನು ನೋಡು ಎಂಟ ಕ್ಯಾಮೆ ಮಾಡ್ಬಿಟ್ಲು ನೋಡಿ ನಿಮ್ಮ ಮಗಳು. ಯಾಕೆ ಬುದ್ಧಿ ಅಂಥದ್ದು ಏನ್ಲೇ ಆಯಿತು? ಅಯ್ಯೋ ಅತ್ತೆ ನಿಮ್ಗೇನು ಗೊತ್ತು, ಮಗ ಕಳ್ದೋಗಿತ್ತು ಅಂತ ಹೇಳಿದ್ರಲ್ಲ, ಕಳ್ದೋಗಿತ್ತು ಅಂತ ಅನ್ಕೊಬಿಟ್ರಾ? ಅದೇ ನಮ್ಮ ರೂಮ್ ಪಕ್ಕದು ವಾರ್ಡ್ರ್ ಐತಲ್ಲ, ಅದೆಂತದ ವಾರ್ಡ್ರು. ಆ ವಾರ್ಡ್ರ್ ಒಳಗಡೆ ನೆನೆಯ ಮಗ ಇತ್ತಂತೆ. ನನ್ನ ಮಗನೇ ನೀ ತಂದ್ಬಿಟ್ಟು ಕೊಟ್ಟನಲ್ಲ, ದೊಡ್ಡ ನೆನೆಯ ತಂದ್ಬಿಟ್ಟು ಅದ್ರ ಪಕ್ಕ ಇತ್ತು ಅಂತ ಹೇಳ್ಬಿಟ್ಟು ತಂದು ಕೊಟ್ಟನಲ್ಲ ಮಗನ. ಸರಿ ಕಣಮ್ಮ, ನಿನ್ನ ಮಗ ಹುಡುಕ್ಬೇಕಾದ್ರೆ ಪಕ್ಕದಾಗೆಲ್ಲರ ಇತ್ತ? ನೀವು ಎಲ್ಲ ಕಡೆ ಹುಡುಕಿದ್ರಿ ತಾನೇ? ಎಲ್ಲ ಕಡೆನೂ ಹುಡುಕಿದ್ವಿ. ಅವಾಗೇನೋ ಕಾಣಲಿಲ್ಲ, ಆದರೆ ನನ್ನ ಮಗಂಗೆ ಕಾಣಿಸ್ತಂತೆ. ತಗೊಬಂದ್ಬಿಟ್ಟು ತಗೊಳ್ಳಿ ಅಂತ ಹೇಳ್ಬಿಟ್ಟು ಕೊಟ್ಟ. ಸಿಕ್ತಲ್ಲ ಬಿಡು, ಮಂಟಗುನ್ಗೆ ಕರ್ಕೊಂಬಂದಿದ್ದೀವಿ, ಬಾ ಒಳಗಡೆ ಮಗಿನ ನೋಡಿವಂತೆ. ಅಯ್ಯೋ ಅತ್ತೆ, ಆ ಮಗ ಕಳೆದೋಗಿಲ್ಲ, ಮಗುನ ಕದ್ಕೊಂಡೋಗಿದ್ದು ಬ್ಯಾರೆ ಯಾವಳು ಅಲ್ಲ, ಅವಳಲ್ಲ ಲೋಪರು. ಇನ್ಯಾರು ಆ ಶಾರದಿ ನಿಮ್ಮ ಸೊಸೆನೇನಿಯ ಮಗನ ಕದ್ಕೊಂಡು ಹೊರಟೋಗ್ಬಿಟ್ಟಿದ್ರಂತೆ ಅತ್ತೆ. ಇದೇನು ಪದ್ದಿ ಹೇಳ್ತಾ ಇದೆಯಾ? ಶಾರದಿ ಯಾಕೆ ಮಗನ ಕದ್ಕೊಂಡೋಗಿದ್ಲಂತೆ? ಅವಳಿಗೇನು ಬಂದಿತ್ತು ಒತ್ತಗಲ್ಲ? ಸುಮ್ಕಿರು, ಅವಳೇನು ಕದ್ಕೊಂಡೋಯ್ತಾಳೆ? ಅವಳಿಗೂ ಮಗಿಗೂ ಏನು ಸಂಬಂಧ? ಒಂದು ಕಿತ್ತ ಬಂದು ನೋಡ್ಕೊಂಡಿದ್ದಳು, ಮತ್ತೇನು ಆ ಕಡೆಗೆ ಬರಲಿಲ್ಲ ಅಂತ ಅನ್ನಿಸ್ತದೆ. ಅಲ್ಲ ಈಗ ನೋಡ್ರೆ ನೀನು ಹಿಂಗೆ ಹೇಳ್ಕೆ ಮಗಿನ ಕದ್ಕೊಂಡೋಗಿದ್ಲು ಅಂತ ಹೇಳ್ಬಿಟ್ಟು ನಿಂಗೆ ಯಾರು ಹೇಳಿದ್ರು ಮಗ ಕದ್ಕೊಂಡೋದ್ರು ಶಾರದಿ ಅಂತ ಹೇಳ್ಬಿಟ್ಟು? ನನಗೇನು ನಂಬಕಾಯ್ತಿಲ್ಲಮ್ಮ, ಶಾರದಿ ಮಗಿನ ಕದ್ಕೊಂಡೋದ್ರು ಅಂತಾರೆ ನಂಬಕಾಯ್ತಿಲ್ಲ ನನಗಂತೂ. ಇದು ಒಳ್ಳೆ ಸಂದ ಕೇಳ್ತಾ ಇದೆಯಾ ನೀನಂತೂ? ಏನು ಕದ್ಕೊಂಡೋಯ್ತಾಳೆ? ಅತ್ತೆ ನಿಮ್ಗೇನು ಗೊತ್ತು, ಅವಳು ದುಡ್ಡುಗೋಸ್ಕರ ಏನು ಬೇಕಾದ್ರು ಮಾಡ್ತಾಳೆ. ನಿಮ್ಮ ಅಮ್ಮಗುನ ಅದು ಅಂಥದ್ದು ಮಾಟ ಮಂತ್ರ ಮಾಡಂತ ಕರ್ಕೊಂಡೋಗ್ಬಿಟ್ಟಿದ್ಲಂತೆ. ಮಾಟ ಮಂತ್ರ ಮಾಡಂತ ಕರ್ಕೊಂಡೋಗ್ಬಿಟ್ಟು ಅಲ್ಲದೇನೋ ಮಾಟ ಗಿಟ ಮಂತ್ರ ಮಾಡಿಸ್ಬಿಟ್ಟು ಅದು ಅಂಥದ್ದು ನಿಧಿ ಹುಡ್ಕಂತ ಕ್ಯಾಮೇನೋ ಕೆತ್ತಾರನೋ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಹೊಂಟಿದ್ಲಂತೆ. ಆಮೇಕಿಂದ ಏನು ನಿಮ್ಮ ಮಗ ಬೈದ್ಬಿಟ್ಟು ಮಾಡಿ ಹಿಂಗೆಲ್ಲ ಯಾಕೆ ಮಾಡ್ತೀಯ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ತುಪ್ಕು ಮಾಡ್ಕೋಗ್ಬಿಟ್ಟು ಆಮೇಕಿಂದ ಮಗನ ಎತ್ಕೊಂಡ್ಬಿಟ್ಟು ನೀವು ಕೊಟ್ಟಿರೋದಂತೆ ಅತ್ತೆ. ಈ ವಿಷಯ ನಾನೇನಾರ ಸುಳ್ಳು ಹೇಳೋದೇನೆ ಆಗಿದ್ದಿದ್ರೆ ನೀವು ಬೇಕಾದ್ರೆ ಕೇಳ್ಕೊಳ್ಳಿ ಒಂದ್ಕಿತ ಏನಾಯ್ತು ಅಂತ ಹೇಳ್ಬಿಟ್ಟು ಸರಿಯಾಗಿ 4 ಬಾರಿಸ್ಬಿಟ್ಟು ಕೇಳ್ಕೊಳ್ಳಿ, ಯಾವಾಗ ಗೊತ್ತಾಯ್ತದೆ ಏನು ಅಂತ ಹೇಳ್ಬಿಟ್ಟು. ನಾನು ಯಾಕತ್ತೆ ಸುಳ್ಳು ಹೇಳಿ? ಈ ವಿಷಯ ನನಗೆ ಹೆಂಗೋ ಗೊತ್ತಾಯ್ತು ಬಿಡಿ. ಒಂದ್ಕಿತ ವಿಚಾರಿಸಿ ನೋಡಿ, ನಿಮಗೆ ಎಲ್ಲ ವಿಚಾರನೂ ಬಂದ್ಬಿಡ್ತದೆ. ಅತ್ತೆ ನಂಬಿಕೆ ಇಕ್ಕಕ್ಕೆ ಹೋಗ್ಬಿಡಿ ಅವಳ ಮೇಲೆ. ಮಗ ಮನೆಗೆ ಇರ್ತದೆ, ಆಮೇಕಿಂದ ಅಕಸ್ಮಾತ್ ನೀವು ಇಲ್ದಿದ್ದಾಗ ಮಗನ ಹೊತ್ಕೊಂಡು ಹೋಗ್ಬಿಟ್ಟು ಮಾಟ ಮಂತ್ರ ಮಾಡಿಸ್ಬಿಟ್ರೆ ನೀವೇನು ಬಾಯ್ ಬಡ್ಕತ್ತೀರಾ? ಏನೋ ನಿಮ್ಮ ಒಳ್ಳೇದು ಕೇಳೋಣ ಅಂತ ನಾನು ಬಂದಿದ್ದು. ನಿಮ್ಮ ಒಳ್ಳೇದಕ್ಕೆ ನೀವು ಹೇಳ್ತಿರೋದು ಅರ್ಥ ಮಾಡ್ಕೊಳ್ಳಿ. ನಾಳೆ ಇನ್ನೊಂದು ಕಿತ ಓದ್ಕೊಂಡೋಗ್ಬಿಟ್ಟು ಇನ್ನೊಂದು ಕಿತ ಏನಾರ ಮಾಡೋಕ್ಕಿಲ್ಲ ಅಂತ ಹೇಳ್ಬಿಟ್ಟು ಏನು ಗ್ಯಾರಂಟಿ? ಮಗಿನ ಹೊತ್ಕೊಂಡು ಹೋಗಿಲ್ಲ ಅಂತ ಹೇಳ್ಬಿಟ್ಟು ಅತ್ತೆ ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ನಿಮ್ಗೆ ಹೇಳೋಣ ಅಂತ ಓಡೋಡಿ ಬಂದೆ. ಸುಮಂಗುನೂ ಒಂದು ಮಾತು ಹೇಳ್ಬಿಡಿ ಹಿಂಗೆ ಅಂತ ಹೇಳ್ಬಿಟ್ಟು ಮಗಿ ಹತ್ರಕ್ಕೆ ಸೇರಿಸ್ಬೇಡಿ ಶಾರದಿನ. ಅಯ್ಯೋ ಲೋಪ ಕಿತ್ತೋದಳೆ ಅವಳು ಮಕ ಮುಚ್ಚ ಬರ್ಬಾರ್ದು ಬರ ಆಪತ್ ಪಂಚ ಆಪೆ ಸುತ್ಕೊಂಡು ಹೋಗ ನೆಗದ್ ಬಿದ್ದು ನೆಳ್ಳಿ ಕೈಯಾಗೋಗ. ಏನು ಅವಳಿಗೆ ಬಂದಿರೋದು ಬರ್ಬಾರ್ದು ಅಡ್ರೋಗ ಬಂದಿರೋದು. ನನ್ನ ಮಗಳು ಮನೆಗಿರ್ಸ್ಕೊಬಿಟ್ಟು 3 ಹೊತ್ತು ಊಟ ಹಾಕಿರೋದಕ್ಕೆ ಒಳ್ಳೆ ಪ್ರತಿಫಲನೆಯ ಕೊಟ್ಟವಳೆ. ಬಿಟ್ಬಿಡ್ತೀನ ಪರ್ಕೆ ನಂಗೆ ನೀವು ಉಳ್ಸಕ್ಕಿಲ್ವ ಅವಳನ್ನ? ಪೊದಿ ನೀವು ಉಳ್ಸಕ್ಕಿಲ್ವಾ? ಒಳ್ಳೇದಾಯ್ತು ನೀನು ಬಂದ್ಬಿಟ್ಟು ವಿಷಯ ಮುಟ್ಟಿದ್ದು. ನಾವೇನು ಬಿಡು ಅಂತ ಹೇಳ್ಬಿಟ್ಟು ಮನೆಗಿರ್ಸ್ಕೊಬಿಟ್ಟಿದ್ರೆ ಮುಗಿದೋಗೋದು ಕತೆನೇನಿಯ. ನನ್ನ ಮಗಳು ಅವತ್ತಷ್ಟನಂತೆ ಮನೆಗೆ ಇರ್ಲಿಲ್ವಂತೆ. ನಾನು ಎಲ್ಲ ಮನೆಯಿಂದ ಈಚೆ ಕಡೆಗೆ ಹಾಕಿದೆ ಅಂತ ಹೇಳ್ತಾಳೆ. ಅಲ್ಲಿ ಅಕ್ಕ ಹಾಕು ಎಲ್ಲ ಈ ಶಾರದಿನೇನಿಯ ಮನೆಯಿಂದ ಎಲ್ಲನೂ ಈಚೆ ಕಡೆ ಹಾಕಂಗೆ ನಾನು ಮಾಡಿದ್ದು ಎಲ್ಲನೂ ಶಾರದಿನೇನಿಯ. ಅವಳನ್ನ ಬಿಟ್ಬಿಡ್ತೀನ ಇವತ್ತು. ಪರ್ಕೆ ಮುರಿದೋಯ್ತದ ನೋಡ್ತಾ ಇರು ಲೋಪರ್ಗೆ.
ಓಹೋ ಏನು ಹಿಂಗೆ ಬುಟ್ಟಂಗೆ ಕುಂತ್ಕೊಬಿಟ್ರೆ ಆಯ್ತದ. ಹಿಂಗೆ ಬಿಡ್ತಾ ಇದ್ರೆ ನಾನು ಒಯ್ತಿರ್ತಾಳೆ. ನನ್ನ ಮೊಮ್ಮಗಂಗೆ ಏನಾರ ಆಗ್ಬೇಕಿತ್ತಂತೆ, ಅವಳನ್ನ ಅಲ್ಲೇ ನೀವು ಹಾಕ್ಬಿಡ್ತಿದ್ದೆ. ಬೋರ್ಲಿ ಎಲ್ಲಿ ಬಿದ್ದವಳು ನಾನು ನೋಡ್ತೀನಿ. ಬಂದ್ಮೇಲೆ ಪರ್ಕೆ ಸೇವೆ ನಿನಿಯ ಮಾಡೋದು ನಾನು. ಅತ್ತೆ ಬಿಡ್ಬೇಡಿ, ಬಿಟ್ಬಿಟ್ರೆ ಅಷ್ಟೇ ಏನಿಯ ಕತೆ ಮುಗಿಸ್ಬಿಡ್ತಾಳೆ. ಎಲ್ರೂ ಸೇರಿಸ್ಬಿಟ್ಟು ಸಿಗುನ್ ಪದ ಸೇರಿಸ್ಬಿಡ್ತಾಳೆ. ಅಂತಳು ದುಡ್ಗೋಸ್ಕರ ಇನ್ನು ಎಂತೆಂತ ಕೆಲಸ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ನನ್ನ ಬಾಯಿಂದ ಹೇಳಕ್ಕಾಯ್ತಿಲ್ಲ. ಹೇಳಂಗಿದ್ರೆ ಹೇಳ್ಬಿಡ್ತಿದ್ದೆ ನಾನೇನಿಯ. ಅದೆಲ್ಲ ನನ್ನ ಬಾಯಿಂದ ಹಂಗೆ ಹೇಳಿ ನಿಮ್ಗೆ. ಏನತ್ತೆ, ಏನ್ ಪದಕ, ಏನಾಯ್ತು? ಯಾಕೆ ಹಿಂಗೆ ಜೋರಾಗಿ ಬೈಕತ್ತಾ ಇದ್ದೀರಾ? ಏನಾಯ್ತು? ಅಳಿ ಅಂದ್ರೆ ಮಗ ಮೊನ್ನೆ ಕಳ್ದೋಗಿತ್ತು ಅಂತ ಹೇಳ್ಬಿಟ್ಟು ನೀವು ಸುಮ್ಮನೆ ನಿಮ್ಮ ಎಂಟ್ರ ಮೇಲೆ ಜೋರ್ ಮಾಡ್ತಿದ್ರಲ್ಲ. ಏನು ಮಗ ನೋಡ್ಕೊಳಕ್ ಹಾಕಿಲ್ವ ನಿಂಗೆ ಅಂತೋಳು ಇಂತೋಳು ಅಂತ ಹೇಳ್ಬಿಟ್ಟು ಮಗನ ಕಳ್ದಾಕಿರ್ಲಿಲ್ಲ. ಅದು ಮಗನ ಈ ಶಾರದಿ ಅವಳದಲ್ಲಿ ಒಪ್ಪರು ಶಾರದಿ ಒತ್ಕೊಂಡೋಗಿದ್ಲಂತೆ. ಶಾರದಿ ಒತ್ಕೊಂಡೋಗ್ಬಿಟ್ಟು ಮಗಿನ ಅದು ಎಂಥದೋ ಮಾಟ ಮಂತ್ರ ಮಾಡತ್ತ ಕರ್ಕೊಂಡೋಗಿದ್ಲಂತೆ. ಅದೆಲ್ಲ ನಮ್ಗೆ ಗೊತ್ತೇ ಇರಲಿಲ್ಲ ನೋಡು. ಇವಾಗ ಬಂದ್ಬಿಟ್ಟು ಪೊದ್ದಿ ಹೇಳ್ತಾವಳೆ ಅದು ಎಂಥದ್ದು ನಿಧಿ ಸಿಗ್ತದೆ ಅಂತ ಹೇಳ್ಬಿಟ್ಟು ಮಾಟ ಗಿಟ ಮಂತ್ರ ಎಲ್ಲನೂ ಮಾಡ್ಸಕ್ಕೆ ಅಂತ ಮಗುನ ಕೊತ್ಕೊಂಡೋಗಿದ್ಲಂತೆ ನಿಮ್ಮ ಮಗುನ. ಇದೇನು ಹೇಳ್ತಿದ್ದೀರಾತೆ? ಏನ್ ಪದಕ ಹೇಳ್ತಿರೋದು ನಿಜವಾ? ಹ್ಞೂ ನಿಜನೇನಿಯ, ಸುಳ್ಳು ಯಾಕೆ ಹೇಳಿ? ನಾನು 4 ಬಾಸ್ ಕೇಳಿದ್ರೆ ಬಾಯ್ ಬಿಡ್ತಾಳೆ ಕೇಳಿ ಬೇಕಾದ್ರೆ. ನನ್ನ ಕೈಯಾಗಿ ಇವತ್ತು ಅವಳು ಸತ್ಲು ಅಂತಾನೆ ಅನ್ಕೊಬಿಡು. ನನ್ನ ಮಗನ ಒತ್ಕೊಂಡು ಹೋಗಕ್ಕೆ ಅವಳಿಗೆ ಏನು ಅಕ್ಕೈತಂತೆ, ಅದು ನನ್ನ ಮಗಿನ ಎತ್ಕೊಂಡು ಹೋಗ್ಬಿಟ್ಟು ಸಾಯಿಸ್ಬೇಕು ಅಂತ ಹೇಳ್ಬಿಟ್ಟು ಹೊಂಟವಳಂತ. ಅತೆ ಇವತ್ತು ನಾನು ಜೈಲಿಗೆ ಹೋದ್ರೂ ಪರವಾಗಿಲ್ಲ, ಬಿಡ್ತೀನಿ ಅವಳನ್ನ, ಬಂದೇ ಇರಿ. ಅಲ್ಲ ಎಳೆ ಮಗುನ ಮೇಲೆ ಸಾಯ್ಸಕ್ಕೆ ಅಂತ ಹೊಂಟವಳಲ್ಲ, ಲೋಪರ್ನ ಬುಡಕಾಯ್ತದ ಪದ್ದಿ ಬುಡಕಾಯ್ತದ. ಏನಾರ ಆಗ್ಲಿ ಸುಮ್ಕಿರು, ನೋಡೇ ಬಿಡೋಣ ಒಂದು ಕೈಯ. ಅತ್ತೆ ನನ್ಗೂ ವಿಷಯ ಕೇಳಿ ಭಾಳ ಬೇಜಾರಾಗ್ಬಿಡ್ತು. ನಾನು ಕೇಳಿ ತಕ್ಷಣ ಓಡ್ ಬಂದ್ಬಿಟ್ಟೆ ನಿಮ್ಗೆ ಹೇಳಲೇಬೇಕು ಅಂತ ಹೇಳ್ಬಿಟ್ಟು. ಹೆಂಗೋ ಯಾರೋ ಒಳ್ಳೆ ಕಡೆಯಿಂದ ವಿಷಯ ಗೊತ್ತಾಗಿದ್ದು ಕೇಸ್ ಹೊರೋಯ್ತು. ನಾನೇನ ಸುಳ್ಳು ಹೇಳೋದಾದ್ರೆ 1-4 ಬಿಡ್ರಿ, ಅವಳಷ್ಟು ಅವಳೇ ನೀನು ಬಾಯ್ ಬಿಡ್ತಾಳೆ. ಇವತ್ತಾರು 3-6 ಯೋನರಾಗ್ಲಿ ಅತ್ತೆ, ಇವತ್ತಂತೂ ಮನೆ ಅಳಿನ ಬುಡಕಿಲ್ಲ, ನೋಡ್ತಾ ಇರು ಬುಡಕಿಲ್ಲ ಅವಳನ್ನ. ಅಳಿ ಅಂದ್ರೆ ಇದೇನಿದು ಕೊತ್ತಿ ಹಿಡ್ಕೊಬಿಟ್ಟಿದ್ದೀರಲ್ಲ? ಮತ್ತೆ ಆ ಮನೆಯಾಗಿ ಬಿಟ್ಬಿಡ್ತೀನ? ನನ್ನ ಮಗನೇನ ಸಾಯ್ಸಕ್ಕೆ ಅಂತ ಹೇಳ್ಬಿಟ್ಟು ಹೊಂಟೋಳಲ್ಲ, ಅವಳನ್ನ ಸಾಯಿಸ್ತೀನಿ ನಾನು ಬಿಟ್ಬಿಡ್ತೀನ? ನೋಡತ್ತೆ ಜೈಲಿಗೆ ಹೋದ್ರೂ ಪರವಾಗಿಲ್ಲ. ನಾನು ಹೇಳ್ದೆ ಅವತ್ತೇ ಸುಮ್ಗೆ ಬ್ಯಾಡ್ವೆ ಮನೆಯಲ್ಲಿನ ಮನೆ ಸೇರಿಸ್ಬೇಡ್ವೆ ಅಂದ್ರೆ ನಾವು ಅಣ್ಣ ಅದಕ್ಕೆ ಮನೆಗಿದ್ರೆ ನೀವು ಒಟ್ಟುರಿ ಅಂತ ಹೇಳ್ಬಿಟ್ಟು ನಾನೇನೇ ಬೈದು ಬಾಯಿ ಮುಚ್ಚಿಸ್ಬಿಟ್ಟು ಇನ್ನು ಬಾಯಿ ಮುಚ್ಚಾಕಾಯ್ತದ. ನನ್ನ ಮಗನ ಸಾಯಿಸ್ಬೇಕು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದೋಳು. ನಾನು ಸಾಯಿಸ್ಲಿಲ್ಲ ಅಂದ್ರೆ ನನ್ನ ಮಗ ಮೆಚ್ತಾನ? ಹೇಳು, ಬುಡಕಿಲ್ಲ ಕಣತೆ ಬುಡಕಿಲ್ಲ. ಇವತ್ತು ಊರೆಲ್ಲ ಇಟ್ಟಾಡಿಸ್ತಿಲ್ಲ ಅಂತಂದ್ರೆ ಕೇಳಿ. ಅಯ್ಯೋ ನಿನ್ಗೇನು ಬಂದೈತೆ? ನೀನು ಏನಾರ ಊರೆಲ್ಲ ಇಟ್ಟಾಡಿಸ್ಬಿಟ್ಟು ಹೊಡೆಯೋದು ಅದು ಇದು ಮಾಡ್ರೆ ಪೊಲೀಸ್ನವ್ರು ಎಳ್ಕೊಂಡು ಹೋಗಿಲ್ವಾ? ಆಮೇಲೆ ನೀನು ಎಂಟ್ರಿಗೂ ಮಗಿಗೂ ಯಾರ್ದಿಕ್ಕೂ ಸುಮ್ಕೇನಿ ನೋಡಿ, ಬಂದ್ಮೇಲೆ ಮಾತಾಡೋಣ. ಸುಮ್ಕೇನಿ ಹಿಂಗೆಲ್ಲ ಇವಾಗ ಕೊತ್ತಿಗೆ ತಿಳ್ಕೊಂಡೆಲ್ಲ ಓಡಾಡಿದ್ರೆ ಆಯ್ತದ? ಸುಮ್ಕೆ ನೋಡಿ ಒಳಗಡೆ ಕುತ್ಕೊಂಡು ಏನೋ ಒಂದು ಮಾತಾಡೋಣ. ಇಲ್ಲ ಪದಕ, ಇವತ್ತು ಅಜ್ಜಿ ಅವರೇ ಬಂದು ತಡೆದ್ರು ಅವಳು ಇವತ್ತು ಕತ್ತರಿಸ ಗಂಟೆ ಬರೋಕ್ಕಿಲ್ಲ. ಮನೆಗೆ ನೋಡ್ತಾ ಇರಿ, ಊರೆಲ್ಲ ಇಟ್ಟಾಡಿಸ್ಬಿಟ್ಟು ಕತ್ತರಿಸಿ ನೀ ಮನೆಗೆ ಬರೋದು ಅವಳನ್ನ. ನನ್ನ ಮಗಿನ ಎತ್ಕೊಂಡು ಹೋಗೋದು ಹೆಂಗೆ ಮನ್ಸು ಬಂತು ಅಂತ ಹೇಳ್ಬಿಟ್ಟು ಅವಳ ಮಗಿನೇ ಹುಟ್ಟಿಸ್ಕೊಂಡು ಸಾಯಿಸ್ಲಿ ಬಿಡು. ನನ್ನ ಮಗಿ ಮೇಲೆ ಏನು ಕಣ್ಣು ಹಾಕ್ಬೇಕು? ಬಂಗಾರ ನೋಡ್ಕೊಂಡಿದ್ದೀನಿ ನಾನು ಎಂಡ್ರನ್ನ ಬಸ್ರಿ ಆಗಿದ್ದಾಗ. ನಾನೇನು ಸುಮ್ಕೆ ನೀನು ಬಿಟ್ಬಿಡ್ತೀನಿ ಅಂತ ಅನ್ಕೊಂಡ್ರ? ನೀವು ಹೇಳಿದ್ದು ಒಳ್ಳೇದೇನೇ ಆಯ್ತು. ಇವತ್ತು ಅವಳು ಗ್ರಾಚಾರ ಕೆಟ್ಟೈತೆ ಅಂತ ಅನ್ಕೊಬಿಡಿ. ಅವಳು ಗ್ರಾಚಾರ ಕೆಟ್ಟಿರೋದೇನೇನಿಯಾ ನೋಡ್ತೀರಿ ಅತ್ತೆ, ಬತ್ತೀನಿ ಕತ್ತರಿಸ್ಕೊಂಡು ಒಂದೇ ಕಿತ ಬತ್ತೀನಿ. ಅಯ್ಯೋ ನಿಂತ್ಕಳಿ. ಹೊಳಿ ಅಂದ್ರೆ ಬ್ಯಾಡ, ಹೊಳಿ ಅಂದ್ರೆ ಜೈಲಿಗೆ ಹೋಗ್ಬಿಟ್ರೆ ಕಷ್ಟವಾಯ್ತದೆ. ಹೊಳಿ ಅಂದ್ರೆ ನನ್ನ ಮಾತು ಕೇಳಿ, ಹೋಗ್ಬೇಡಿ. ಅಯ್ಯೋ ದೇವ್ರೇ, ಎಲ್ಲ ಎಡವಟ್ ಮಾಡೋದೇನಿ ಹೊಳಿ ಅಂದ್ರು. ಬಂದು ಪಾರ್ಕಿಗೆ ಹಾಕ್ಬಿಟ್ಟು ಬುದ್ಧಿ ಕಲಿಸ್ತಾ ಇದ್ದೆ ನಾನು. ಹಂಗೆ ನೀವು ಕೊತ್ತಿ ಹಿಡ್ಕೊಂಡು ನೆಟ್ಕೊಂಡ್ಬಿಟ್ನಲ್ಲ ಇವಯ್ಯ. ಅಯ್ಯೋ ಹೊಳಿ ಅಂದ್ರೆ ಏನ್ ಮಾಡ್ಲಿ ನಾನು ಇವಾಗ? ಅಯ್ಯೋ ಅತ್ತೆ, ಇವಾಗ ಏನಾರ ಇವ್ರೇನ ಕೊಂದ್ಬಿಟ್ರು ಅಂತಂದ್ರೆ ಅಷ್ಟೇ ನಿನ್ನ ಕತೆ ಮುಗಿದೋಯ್ತದೆ. ಈಗ ಏನಾರ ಮಾಡ್ಬೇಕು ಅತ್ತೆ, ನೀವೇ ಹೋಗ್ಬಿಟ್ಟು ತಡೀರಿ. ಅಯ್ಯೋ ನಾನು ಸೊಂಟ ಇಕ್ಕೊಂಡೆಲ್ಲ ಹೆಂಗವ ಓಡೋಗ್ಲಿ. ಪುದಿ ನೀನು ಹೋಗ್ಬಿಟ್ಟು ಅವಳಿ ಅಂದ್ರು ನಾವು ವಾಪಸ್ ಕರ್ಕೊಂಡ್ಬಿಟ್ಟು ಬಾ ಮನೆಗೆ, ಹೊಸಿ ಸಮಾಧಾನ ಮಾಡ್ಬಿಡು. ಆಮೇಕಿಂದ ಬೇಕಾದ್ರೆ ನಾನು ಶಾರದಿಗೆ ಪಾರ್ಕಿಗೆ ತಗೊಂಡು ಹಾಕಿ ಬುದ್ಧಿ ಕಲಿಸ್ತೀನಿ ಅವಳಿಗೆ. ಹಿಂಗೆ ಬಿಟ್ಬಿಟ್ರೆ ಅವಳಿ ಅಂದ್ರೆ ಜೈಲ್ಗೆ ಹೊಂಟೋಗ್ಬಿಡ್ತಾರೆ. ನನ್ನ ಮಗಳು ಅನಾಥೆ ಹೋಗ್ಬಿಡ್ತಾಳೆ, ನನ್ನ ಮೊಮ್ಮಗೂ ಅನಾಥೆ ಹೋಗ್ಬಿಡ್ತದೆ. ಇವ್ನು ಹಿಂಗೆ ಕೊಂದ್ಬಿಟ್ಟು ಜೈಲ್ಗೆ ಹೋಗ್ಬಿಟ್ರೆ ಇಲ್ಲಿ ಮನೆ ನಡ್ಸೋರು ಯಾರು? ಆಮೇಕಿಂದ ಕೊಲೆಗಾರ ಅಂತ ಹೇಳ್ಬಿಟ್ಟು ಕೊಲೆಗಾರನ ಎಂಡ್ರು ಅಂತ ಹೇಳ್ಬಿಟ್ಟು ನನ್ನ ಮಗಳ ಮೇಲೆ ಕೆಟ್ಟ ಅಪಾದನೆ ಬಂದ್ಬಿಡ್ತದೆ. ಓಡು ಹೋಗ್ಬಿಟ್ಟು ತಡಿ, ನಾನು ಅಷ್ಟಾಗಿ ಬರ್ತೀನಿ. ಸರಿ ಅತ್ತೆ, ನೀವು ನೇರಕ್ಕೆ ಬನ್ನಿ, ನಾನು ಅಷ್ಟಾಗೆ ಹೋಗ್ಬಿಟ್ಟು ತಡಿತೀನಿ. ಆದರೆ ತಡಿತೀನಿ ಅಷ್ಟಾಗಿ ಹಿಂದೆ ಬನ್ನಿ. ಈ ವಿಷಯನ ಹೋಗ್ಬಿಟ್ಟು ಹೇಳಿ ಒಂದೇ ಕಿತ್ತ ಸುಮಂಗ್ ಹೇಳಿ. ಅಯ್ಯೋ ಸುಮಂಗಿ ಹಂಗೆ ಹೇಳೋ, ಏನು ಕತೆಯೋ? ಶಾನೆ ಟೆನ್ಷನ್ ಆಗಿರೋ ವಿಷಯನ ಹೇಳಿದ್ರೆ ಹಾಲು ನಿಂತೋಗ್ಬಿಡ್ತವೆ. ಈಗ ಬರೋ ಹಾಲು ನಿಂತೋಗ್ಬಿಡ್ತಾವೆ, ಮಗು ಕುಡ್ಸಕ್ಕೆ ಹಾಲಿರಕ್ಕಿಲ್ಲ. ಅವ್ಳು ಶಾನೆ ಟೆನ್ಷನ್ ಮಾಡ್ಕೊಳ್ಬಾರ್ದು. ನಾನು ಇಲ್ಲಿ ಇದ್ಬಿಟ್ಟು ನೋಡ್ಕೊತೀನಿ ಅವಳನ್ನ. ಅವಳಿಗೆ ಏನು ಗೊತ್ತಾಗಲಿಲ್ಲ ವಿಷಯ ನೋಡ್ಕೊತೀನಿ. ನೀನು ಸರ್ನ ಹೋಗ್ಬಿಟ್ಟು ಹೊಳಿಯೋದ್ರೂ ತಡಿಕಣವ, ಇಲ್ಲ ಅಂತಂದರೆ ಒಂದು ದೊಡ್ಡ ರಾಧ ಅಂತ ಆಗೋಗ್ಬಿಡ್ತದೆ. ಸರಿ ಅತ್ತೆ, ಆಯಿತು. ಅಯ್ಯೋ ಶೂನು ಮಚ್ಚಿಡ್ಕೊಂಡು ಹೋಯ್ತಾ ಇದ್ರೆ ನನಗೆ ಏನೇ ತಲೆ ಕೆಟ್ಟೋಯ್ತೈತೆ. ಏನಾರ ಹೆಚ್ಚು ಕಮ್ಮಿ ಆಗೋದಕ್ಕಿಂತ ಮುಂಚೆ ಓಡೋಗ್ಬಿಟ್ಟು ನಾನೇ ಏನೇ ತಡಿತೀನಿ ಇರು. ಇಲ್ಲಿ ನೋಡಿದ್ರೆ ಸರೋಜಿ ಬೇರೆ ಫೈಟಿಂಗ್ ಆಡ್ತಾವಳು ಗಂಡನ ಜೊತೆ. ಅದು ತಡಿಲೋ ಇದು ತಡಿಲೋ. ಅಯ್ಯೋ ನಮ್ಮನೆ ಸಂಸಾರವೋ ದೇವ್ರೇ ಊರ್ ಬಾಗ್ಲಾಗ ನಿಂತೈತೆ. ಇಡೀ ಹಳ್ಳಿನಾಗ ಏನೇನು ನಡೀತದೋ ಅದೆಲ್ಲ ನಮ್ಮ ಮನೆ ಒಳಗಡೆ ನಡೀತದೆ. ಅಯ್ಯೋ ಹೆಂಗಿತ್ತು ನನ್ನ ಸಂಸಾರ, ಬಂಗಾರದಂಗಿತ್ತು, ಎಲ್ಲ ಹಾಳಾಗೋಯ್ತಲ್ಲ.